ಇದು ಹೂಕೋಸು ಸರ್, 1 ಎಕರೆಗೆ ಹಾಕಿದ್ದೀವಿ. ಇನ್ನೂ ಹೂವು ಬಂದಿಲ್ಲ. ಈಗ ಮೊಗ್ಗು ಸ್ಟಾರ್ಟ್ ಆಗ್ತಾ ಇದೆ. ಇನ್ನೂ ಒಂದು ವಾರ 10 ದಿವಸ ಹೋಗ್ಬೇಕು ಸರ್. ಇದು ನಾವು ಇದಕ್ಕೂ ಸಹ ನಾವು ಯಾವುದೇ ಕೆಮಿಕಲ್ ಯೂಸ್ ಮಾಡದೆ ಆರ್ಗ್ಯಾನಿಕಲ್ಲೇ ಬೆಳೀತಾ ಇದ್ದೀವಿ ಸರ್. ಇದು ಹಾಕಿ ಎಷ್ಟು ತಿಂಗಳಾಗಿದೆ? ಇದು 2 ತಿಂಗಳಾಯ್ತು ಸರ್. 2 ತಿಂಗಳಾಗಿದೆ. ಇನ್ನು ಎಷ್ಟು ತಿಂಗಳು ಬೆಳೆ ಸರ್? ಇದು 2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸರ್. ನರ್ಸರಿಲಿ ಈಗ ಎಲ್ಲ ನರ್ಸರಿಲಿ ನಾರು ತಗೊಂಬಂದು ನಾಟಿ ಮಾಡೋದ್ರಿಂದ ಇದು 2 ತಿಂಗಳಿಗೆಲ್ಲ ಬರುತ್ತೆ, ಸ್ಟಾರ್ಟ್ ಆಗುತ್ತೆ. 15 ದಿವಸ 20 ದಿವಸ ಇರುತ್ತೆ. ಅಷ್ಟರಲ್ಲಿ ಕ್ರಾಪ್ ಖಾಲಿ ಆಗುತ್ತೆ. ಈಗ ಹೂಕೋಸು ಬಂದಿದೆಯಾ ಸರ್? ಇಲ್ಲ ಸರ್, ಇನ್ನೂ ಬಂದಿಲ್ಲ. ಇನ್ನೂ ಒಂದು ವಾರ 10 ದಿವಸ ಹೋಗ್ಬೇಕು ಹೂಕೋಸು ಸ್ಟಾರ್ಟ್ ಆಗಬೇಕಾದ್ರೆ. ಈಗ 2ನೇ ತಿಂಗಳಲ್ಲಿ ಇದೆ. 2 ತಿಂಗಳ ಎಂಡಿಗೆ ಸ್ಟಾರ್ಟ್ ಆಗುತ್ತೆ. ಒಂದು 15 ಡೇಸ್ 15 ದಿವಸ ಕಟಾವು ಆಗೋಗುತ್ತೆ, ಖಾಲಿ ಆಗುತ್ತೆ. ನರ್ಸರಿಯಿಂದ ಸಸಿಗಳು ತಗೊಬಂದು ನಾಟಿ ಮಾಡಿರೋದ? ಹಾಂ ಸರ್, ನಾಟಿ ಇಲ್ಲ ಅಂತಂದರೆ ಇದ್ರದ್ದು ಬೀಜ ಹಾಕಿ? ಇಲ್ಲ, ಬೀಜ ಇಲ್ಲ ಸರ್. ಈಗ ಯಾರು ರೈತರು ಬೀಜ ನಾವು ಮುಂಚೆ ಎಲ್ಲ ಬೀಜ ಹಾಕ್ತಾಯಿದ್ವಿ. ಈಗ ಬೀಜ ಯಾರೂ ಹಾಕಲ್ಲ. ನರ್ಸರಿಯಿಂದ ಈಸಿ ಮೆಥಡ್ ಕಂಡ್ಕೊಂಬಿಟ್ಟಿದ್ದಾರೆ ನಮ್ಮ ರೈತರು. ನರ್ಸರಿಯಿಂದ ನಾರು ತಗೊಂಬಂದು ನಾಟಿ ಮಾಡೋದು ಸರ್. 1 ಎಕರೆಗೆ 15,000 16,000 ನಾರು ನಾಟಿ ಮಾಡ್ತೀವಿ ಸರ್. ಒಂದು ನಾರು ಪ್ರೈಸ್ ಬಂದು 90 ಪೈಸಾ, 80ರಿಂದ 90 ಪೈಸಾ, ₹1 ತನಕ ತಗೋತಾರೆ ಸರ್. ಅಲ್ಲೇ 25 ಡೇಸ್ ಆಗುತ್ತೆ, 25 ದಿವಸ ಆಗುತ್ತೆ. 25 ದಿವಸದ ಮೇಲೆ ನಾವು ತಗೊಂಬಂದು 2 ತಿಂಗಳು, ಆಮೇಲೆ ಒಂದು ಕ್ರಾಪು ಸ್ಟಾರ್ಟ್ ಆದಮೇಲೆ ಒಂದು 15 ದಿವಸ ಇರುತ್ತೆ ತೋಟದಲ್ಲಿ. 15-20 ದಿವಸಕ್ಕೆ ಖಾಲಿ ಆಗ್ಬಿಡು. ನಾನು ಯಾವಾಗಲೂ ಸಾಲಿನಲ್ಲಿ ಹಾಕ್ತಾಯಿದ್ದೆ. ಈ ಸತಿ ಮಳೆ ಜಾಸ್ತಿ ಆಗಿಬಿಟ್ರೆ ತೊಂದರೆ ಆಗ್ತೈತೆ ಅಂದ್ಬಿಟ್ಟು ಬೆಡ್ ಮಾಡಿದೆ ಸರ್. ಮಳೆನೇ ಇಲ್ದಿರ ಆಯಿತು. ಬೆಡ್ಡು ಮಾಡ್ಬೋದು, ಸಾಲಲ್ಲಿ ಹಾಕ್ಬೋದು, ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಗಿಡಗಳಿಗೆ ಎಲೆಗಳ ಮೇಲೆ ಆಗಲಿ ಕಾಂಡದಲ್ಲಾಗಲಿ ಯಾವುದೇ ರೀತಿ ಇಲ್ಲ ಸರ್, ಏನು ರೋಗ ಇಲ್ಲ. ಈ ಮಳೆ ಇಲ್ಲದ ಕಾರಣ ಹುಳ ಸ್ವಲ್ಪ ಕಂಟ್ರೋಲ್ ಮಾಡೋದು ಭಾರಿ ಕಷ್ಟ ಆಗಿಬಿಟ್ಟಿದೆ. ಹುಳ ಸ್ಪ್ರೇ ಮಾಡ್ತಾನೇ ಇದ್ದೀವಿ, ಕಂಟ್ರೋಲ್ಗೆ ಬರೋದು ಕಷ್ಟ ಆಗಿದೆ. 3 ದಿವಸ ಆಯಿತು, ನೆನ್ನೆ ಸ್ಪ್ರೇ ಮಾಡಿದ್ವಿ, ನಾಳೆ ಸ್ಪ್ರೇ ಮಾಡಬೇಕು. ಮತ್ತು ಹುಳ ಕಂಟ್ರೋಲ್ ಮಾಡೋದು ಕಷ್ಟ ಸರ್ ಈ ಗಾಳಿ ಕಾಲದಲ್ಲಿ. ಈ ಸೀಸನ್ಗೆ ಹುಳ ಜಾಸ್ತಿ, ಕಂಟ್ರೋಲ್ಗೆ ಬರಲ್ಲ. ಇದು ಕಾಂಡ ಕೊಳೆಯೋ ರೋಗ ಬರುತ್ತೆ ಸರ್. ಅದು ಮೇಯ್ನ್ ಸರ್. ನಾವು ಫರ್ಟಿಲೈಸರ್ ಯೂಸ್ ಮಾಡೋವಾಗ ಕಾಂಡ ಹಂಗೆ ಕೊಳ್ಕೊಂಡು ಹೂವು ಬರಬೇಕಾದ್ರೆ ತುಂಬ ವೇಸ್ಟ್ ಆಗ್ತಾಯಿದೆ ಸರ್. ಎಲ್ಲಿ ಕಾಣಿಸ್ಕೊಳ್ಳುತ್ತೆ ಅದು ಹೂವಿನ ಕಾಂಡದಲ್ಲಿ ಇಲ್ಲಿ ಕಾಣಿಸ್ಕೊಳ್ಳುತ್ತೆ ಸರ್. ಈ ಏರಿಯಾದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಕೊಳ್ಕೊಂಡು ಒಂಥರ ಸ್ಮೆಲ್ಲು ಒಳಗಡೆನೇ ಕೊಳ್ಕೊಂಬಿಡುತ್ತೆ. ಕಾಂಡದಲ್ಲಿ ಒಳಗಡೆನೆ ಅದು ಹೂವು ಎಲ್ಲ ಒಳಗಡೆ ಆ ಫ್ಲವರ್ ಬರುತ್ತಲ್ಲ, ಅದ್ರ ಒಳಗಡೆನೆ ಹತ್ತು ಬಿಡುತ್ತೆ. ಅದು ವೇಸ್ಟ್ ಸರ್. ಅದು ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಸರ್? ನಾವು ಚಿಕ್ಕ ಮಕ್ಕಳಿಂದ ಬೆಳೀತಾ ಇದ್ದೀರಿ ಸರ್. ನಮಗೆ ಹೌದು ಸರ್. ಇದು ನಾವು ಇದರಲ್ಲಿ ಎಕ್ಸ್ಪೀರಿಯೆನ್ಸೇ ನಮ್ಮ ಜನಾಂಗಕ್ಕೆ ಅಂತ ನಾವು ಒಂದು ವನ್ನಿಕುಲ ಕ್ಷತ್ರಿಯರು ಅಂದ್ಬಿಟ್ಟು ಮುಂಚೆ ಎಲ್ಲ ಇದನ್ನು ನಾರು ತೆಗಿಬೇಕಾದ್ರೂ ಕಷ್ಟ ಇತ್ತು. ನಮ್ಮ ಜನಾಂಗನೇ ಇದನ್ನು ತುಂಬ ಜಾಸ್ತಿ ಬೆಳೀತಾ ಇದ್ದಿದ್ದು ನಮ್ಮ ಜನಾಂಗನೇ. ಫ್ಲವರು ಮತ್ತು ಕಾಲಿಫ್ಲವರು ಬೇರೆ ಯಾರು ಆಗ ಇದ್ದು ಜಾಸ್ತಿ ವರ್ಕ್ ಇತ್ತು. ಡೈಲಿ ಎಲೆ ಮುಚ್ಚಬೇಕಾಗಿತ್ತು ಹೂವಿನ ಮೇಲೆ. ಈಗ ಅದೆಲ್ಲ ಇಲ್ಲ, ಈಗೆಲ್ಲ ಸೀಡ್ ಬಂದಿದೆ, ಅದೆಲ್ಲ ಮಾಡೋಂಗಿಲ್ಲ. ಈಗ ಎಲ್ಲರೂ ಬೆಳೀತಾರೆ ಸರ್. ಯಾರ್ಯಾರು ಬೇಕೋ ಎಲ್ಲ ಬೆಳೀತಾರೆ. ಈಗ ಇದೊಂದು ಏನು ಅಂತ ಕಷ್ಟಕರವಾಗೇನಿಲ್ಲ, ಬೆಳಿಬೋದು ಸರ್, ಯಾರು ಬೇಕಾದರೂ ಬೆಳಿಬೋದು. ಬೆಳೆ ಮಾತ್ರ ನಾವು ಫರ್ಟಿಲೈಸರಲ್ಲಿ ಏನು ಬೆಳೀತಾ ಇದ್ವೋ ಆರ್ಗ್ಯಾನಿಕ್ ಇವು ಪ್ರಾಡಕ್ಟಲ್ಲಿ ಅಷ್ಟೇ ಬೆಳೆ ಬೆಳೆದಿದ್ದೀವಿ ಸರ್. ಅಂದರೆ ನಮ್ಮ ಭೂಮಿ ಫಲವತ್ತಾಗಿದೆ, ಕೊಟ್ಟಿಗೆ ಗೊಬ್ಬರ ಕೊಟ್ಟು ಚೆನ್ನಾಗಿದೆ. ಆದರೂ ಕೊಟ್ಟಿಗೆ ಗೊಬ್ಬರ ಕೊಡಬೇಕು ಮತ್ತು ಇದು ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಕೊಡ್ದಿರ ಬರೀ ಆರ್ಗ್ಯಾನಿಕಲ್ಲಿ ಬರಲಿಲ್ಲ ಅಂದರೆ ಕಷ್ಟ ಆಗ್ತೈತೆ. ಕೊಟ್ಟಿಗೆ ಗೊಬ್ಬರ ಕೊಟ್ಟು ನಾವು ಕೋಳಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ನಮ್ಮ ಭೂಮಿ ಚೆನ್ನಾಗಿ ಫಲವತ್ತಾಗಿ ಇಟ್ಕೊಂಡಿದ್ದೀವಿ ಸರ್. ನಾವು ಕಾಯಿ ಎಲ್ಲಿ ಬರುತ್ತೆ ಸರ್? ಇದು ಇಲ್ಲಿ ಬಂದು ಹೂವು ಬರುತ್ತೆ ಸರ್. ಇದರಲ್ಲಿ ಹೂವು ಬರುತ್ತೆ ನೋಡಿರಿ. ಈಗ ಇನ್ನು ಇದು ಮೊಗ್ಗು ಇಷ್ಟೇ ಇರುತ್ತೆ. ಇದು ಇಷ್ಟು ಗಾತ್ರ ಆಗುತ್ತೆ ಸರ್, ಇಷ್ಟು ದಪ್ಪ ಆಗುತ್ತೆ. ಅದು ಹರಡ್ಬಿಟ್ಟು ಇನ್ನೂ ಇದು ತಿಂಗಳಿಲ್ಲ ಸರ್, ಇನ್ನೆಲ್ಲ 10 ದಿವಸಕ್ಕೆ ಸ್ಟಾರ್ಟ್ ಆಗುತ್ತೆ. 10 ದಿನಕ್ಕೆ ಈಗ ಮೊಗ್ಗು ಸ್ಟಾರ್ಟ್ ಆಗಿದೆ. 10 ದಿನಕ್ಕೆ 10-15 ದಿವಸಕ್ಕೆ ಇದು ಕಟಾವಿಗೆ ಬರುತ್ತೆ. ಎಲ್ಲಿ ಯಾವ ಮಾರ್ಕೆಟ್ಗೆ? ನಾವು ಇಲ್ಲಿ ಈಗ ನಮಗೆಲ್ಲ ಮಾರ್ಕೆಟ್ಗಳೆಲ್ಲ ತೊಂದರೆ ಆಗಿಬಿಟ್ಟಿದೆ ಸರ್. ಯಶವಂತಪುರ ಇದ್ದಿದ್ದು ಎತ್ಕೊಂಡೋಗಿ ನೆಲಮಂಗಲ ಹಾಕ್ಬಿಟ್ಟಿದ್ದಾರೆ. ಟ್ರಾನ್ಸ್ಪೋರ್ಟಿಂಗೇ ಇಲ್ಲ. ನಮ್ಮೂರಿಂದ ಟೆಂಪೋಗಳೇ ಹೋಗ್ತಾ ಇಲ್ಲ. ಕೆ ಆರ್ ಪುರಮ್ಗೆ ಹಾಕ್ತೀವಿ.
ಕೆ ಆರ್ ಪುರಮ್ಮನೂ ಅದೇ ಥರ ಇಲ್ಲೇ ತೋಟದಲ್ಲಿ ತಗೊಂಡೋಗ್ತಾರೆ. ಅವ್ರು ಏನು ಬೆಲೆ ಕೊಟ್ಟರೆ ಆ ಬೆಲೆ ಈಸ್ಕೊಂಡು ಮಾಡ್ಕೊತಾ ಇದ್ದೀವಿ. ನಾವು ಡೈರೆಕ್ಟಾಗಿ ಹೋಗಿ ಮಾರೋಕ್ಕಾಗಲ್ಲ ಅಲ್ಲಿ ಜಾಗಗಳು ತೊಂದರೆ. ಪ್ಲಸ್ಸು ನಾವು ಯಾವತ್ತೋ ಒಂದು ದಿವಸ ವರ್ಷದಲ್ಲಿ ಒಂದು ದಿವಸ ಹೋಗ್ತೀವಿ. ಇವಾಗ ಹೂಕೋಸು ಬೆಳೆದಿರೋದು ನಾನು 6 ಮಂತ್ ಆಗಿತ್ತು. ಈಗ ಎತ್ಕೊಂಡೋದ್ರೆ ನಮ್ಮನ್ನು ಯಾರು ವ್ಯಾಪಾರಸ್ಥರು ಕೇಳೋದೇ ಇಲ್ಲ. ಡೈಲಿ ಕೊಡ್ತಾರಲ್ಲ, ಈಗ ಸಾರು ಡೈಲಿ ಕೊಡ್ತಾರೆ, ಅವ್ರ ಹತ್ರ ತಗೊತಾರೆ, ನಮ್ಮ ಹತ್ರ ತಗೊಳ್ಳಲ್ಲ. ಅತಿಯಾಗಿ ಬೇಡಿಕೆ ಇದ್ದರೆ ಅಕಸ್ಮಾತ್ ನಮ್ಮ ಹತ್ರ ಬಂದು ತೆಗಿಬೋದು. ಅದರಿಂದ ನಾವು ಇಲ್ಲೇ ವ್ಯಾಪಾರಸ್ಥರಿಗೆ ಕೊಟ್ಬಿಡ್ತೀವಿ. ಅವರು ಮಾರ್ಕೊಂಡು ಅವರು ಸ್ವಲ್ಪ ಲಾಭ ತಗೊಂಡು ಅವರು ಚಾರ್ಜು ಕಮಿಷನ್ನು ಎಲ್ಲ ತಗೊಂಡು ನಮಗೆ ಮಿಕ್ಕಿದ್ದು ಕೊಡ್ತಾರೆ. ನಮ್ಮ ರೈತರ ಪಾಡು ಅದಾಗೈತೆ. ವರ್ಷಕ್ಕೆ ಎಷ್ಟು ಬೆಳೆ ಬೆಳಿತೀರಿ? ವರ್ಷಕ್ಕೆ 3 ರಿಂದ 4 ಬೆಳೆ ಬೆಳಿತೀವಿ. ಹಂಗಾರೆ ಭೂಮಿ ಯಾವುದೇ ರೀತಿ ಬೆಳೆ ಬೆಳಿದಂಗೆ ಖಾಲಿ ಇರಲ್ಲ? ಖಾಲಿ ಇರಲ್ಲ ಸರ್. ಖಾಲಿ ಮಡಗಿದ್ರೆ ನಾವು ಬೆಳೆಯೋಕ್ಕೆ ಇರೋದು. ನಾವು ಖಾಲಿ ಮಡಗಿದ್ರೆ ನಾವು ಅದೇ ಊಟಕ್ಕೆ ಇಲ್ದಿರ ಹಾಕ್ತೀವಿ ಅಷ್ಟೇ. ಖಾಲಿ ಮಡಗಂಗಿಲ್ಲ. ನಾವು ಬೆಳಿಬೇಕು. ಬೆಳೆದ್ರೇ ನಾವು ತಿನ್ನೋಕ್ಕಾಗೋದು. ಇಷ್ಟು ಚೆನ್ನಾಗಿ ಬೆಳೆ ಬಂದಿದೆಯಲ್ಲ, ಏನೇನು ನೀವು ಕೊಡ್ತಾ ಇದ್ದೀರಾ ಗೊಬ್ಬರಗಳಾಗಿರ್ಬೋದು? ಸರ್, ಇದು ಸ್ಟಾರ್ಟಿಂಗಲ್ಲಿ ನಾವು ಬಂದು ಯುಮಿಕ್ ಆ್ಯಸಿಡ್ ಕೊಟ್ವಿ. ಯುಮಿಕ್ ಆ್ಯಸಿಡ್ ಕೊಟ್ಟಮೇಲೆ ವೆಜಿಟೇಬಲ್ ಸ್ಪೆಷಲ್ ಕೊಟ್ವಿ. ಸರ್ ಇದು ಕೊಡಿ ಕಾಲಿಫ್ಲವರ್ಗೆ ಅಂತ ಹೇಳಿದ್ರು, ಅದು ಕೊಟ್ವಿ. ಆಮೇಲೆ ಮೈಕ್ರೋನ್ಯೂಟ್ರಿಯನ್ಸ್ ಕೊಟ್ರಿ. ಮತ್ತು ನಮ್ಮಲ್ಲಿ ಮಾಡ್ಕೊಳ್ಳೋಂಥ ಜೀವಾಮೃತ ಇಷ್ಟನ್ನು ಕೊಡ್ತಾನೇ ಇದ್ದೀವಿ ಸರ್. ಇನ್ನೂ ಕೊಡ್ತಾನೇ ಇದ್ದೀವಿ. ಇದನ್ನು ಯಾವ ರೀತಿ? ಇದು ಡ್ರಮ್ಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಡ್ರಿಪ್ಪಲ್ಲಿ ಕೊಡ್ತೀವಿ ಸರ್. ಇದು ವಾಟರ್ ಸಾಲಬಲ್. 1 ಡ್ರಮ್ಗೆ 200 ಲೀಟ್ರಿಗೆ 1 kg ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು 3 days ಬಿಟ್ಬಿಟ್ಟು ನಮ್ಮಲ್ಲಿ ಇದು ಜೀವಾಮೃತ ಇರುತ್ತೆ, ಅದು ಮಿಕ್ಸ್ ಮಾಡಿಕೊಂಡು ನಾವು ಡ್ರಿಪ್ಪಲ್ಲಿ ಕೊಟ್ಕೊತೀವಿ ಸರ್. 1 ಎಕರೆಗೆ 1 kg? 1 ಎಕರೆಗೆ 1 kg ಒಂದು ಟೈಮ್ಗೆ. 2 kg ಏನು ಯೂಸ್ ಮಾಡ್ಬೋದು. ಬೇಕಾದಷ್ಟು ತಗೊಳ್ತೈತೆ, ಆಮೇಲೆ ಬ್ಯಾಡದು ಬಿಟ್ಟಾಗ್ತೈತೆ. 1 ಸತಿ ಕೊಡೋದು 2 ಸತಿ ಕೊಟ್ಟರೆ ಆರಾಮು. ನಮ್ಮ ರೈತರು ನಾವೇನು ಮಾಡ್ತೀವಿ, ಬೇರೆ ಬೆಳೆದ್ಬಿಡ್ಬೇಕಂತ ಹೇಳ್ಬಿಟ್ಟು, ಆಗಲೇ ಹೇಳಿದ್ನಲ್ಲ ಶುಂಠಿಯಲ್ಲೇ, ಆ ಥರ ಬೇಗನೆ ಬಂದುಬಿಡ್ಬೇಕಂತ ಹೇಳ್ಬಿಟ್ಟು ನಾವು 200 ರೂಪಾಯಿ ಏನು 300 ರೂಪಾಯಿ ಏನೋ ಹೋಗ್ತೈತೆ, ಹೋದರೆ ಹೋಗಲಿ 1 kg ಬಿಟ್ಬಿಡೋಣ ಅಂತ ಬಿಡ್ತೀವಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳುತ್ತೆ. ಬ್ಯಾಡದು ಭೂಮಿಗೂ ಹೊರಟೋಗ್ತೈತೆ. ನಾವು ಅದನ್ನು 1 ಸತಿ ಯೂಸ್ ಮಾಡೋದನ್ನು 2 ಸತಿ ಯೂಸ್ ಮಾಡಿದ್ರೆ ಬೆಟರ್ ಅಂತ ನನ್ನ ಅಭಿಪ್ರಾಯ. ಇದ್ರದ್ದು ಏನು ಕೆಲಸ? ವೆಜಿಟೇಬಲ್ ಫೇಶಿಯಲ್ ಅಂದರೆ ಇದು ಬೇರು ಬೆಳವಣಿಗೆ ಚೆನ್ನಾಗಾಗುತ್ತೆ. ಭೂಮಿಯಲ್ಲಿರೋ ಬ್ಯಾಡ್ ಬ್ಯಾಕ್ಟೀರಿಯಲ್ಲ ಸಾಯಿಸ್ಬಿಟ್ಟು ಗುಡ್ ಬ್ಯಾಕ್ಟೀರಿಯಾ ಬೆಳೆಸುತ್ತೆ. ಮತ್ತು ಬೆಳವಣಿಗೆ ಚೆನ್ನಾಗಾಗುತ್ತೆ. ಇಳುವರಿನೂ ಚೆನ್ನಾಗಿದೆ ಸರ್. ನೋಡಿ ಈಗ ಪ್ಲ್ಯಾಂಟ್ ನೋಡಿ ಆರಾಮ್ಸೆ ಇದೆ. ರಿಸಲ್ಟ್ ಪರ್ಫೆಕ್ಟ್ ಆಗಿದೆ. ಎಷ್ಟು ವರ್ಷದಿಂದ ಬೆಳೆಸ್ತಾ ಇದ್ದೀರಾ? ಇದು ಈಗಲೇ ಸರ್, ನಾವು ಈ ಸತಿನೇ ಶುಂಠಿ ಫಸ್ಟ್ ಟೈಮ್ ಸರ್. ನಾವು ಜೀವಾಮೃತ ಒಂದು 6 ಮಂತಿಂದ ಜೀವಾಮೃತ ಹಸು ತಂದ್ವಿ. ನಾಟಿ ಹಸು ತಂದಮೇಲೆ ಜೀವಾಮೃತ ಮಾಡ್ಕೊತಾ ಇದ್ವಿ. ಅದರಲ್ಲೇ ಕಂಟಿನ್ಯೂ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಇದು ಮಾಡಬೇಕು ಅಂತ ನಮ್ಗೆ ಅಭಿಪ್ರಾಯ ಆಯಿತು. ಸಾರು ಸಿಕ್ಕಿದ್ಮೇಲೆ ನಮಗೆ ಅನುಕೂಲ ಆಯಿತು, ಮಾಡ್ತಾಯಿದ್ವಿ. ಏನಂತ ಹೇಳಿದ್ರಿ ಅವ್ರಿಗೆ? ಸರ್ಗೆ ನಾವು ಈ ಪ್ರಾಡಕ್ಟ್ನ ಯೂಸ್ ಮಾಡ್ಬೇಕು ಸರ್, ನೀವು ಸ್ವಲ್ಪ ಗೈಡ್ ಮಾಡಬೇಕು ಅಂದರೆ ನೀವು ಯಾವ ಬೆಳೆಗೆ ಏನು ಬೇಕಾದರೂ ಫೋನ್ ಮಾಡಿ, ಫೋನಲ್ಲಿ ತಿಳ್ಕೊಳ್ಳಿ, ಇಲ್ಲ ಬನ್ನಿ ಅಂತ ಹೇಳಿದ್ರು. ನೀವು ಒಂದು ಸತಿ ಬನ್ನಿ ಸರ್ ಅಂತ ಹೇಳಿದವಾಗ ಬಂದಿದ್ದಾರೆ ಪಾಪ. ನಮಗೂ ಸಂತೋಷ ಆಯಿತು.